ಫಸ್ಟ್ ಅಟೆಂಪ್ಟ್ ಭಾಳ ಟಫ್ ಇತ್ತು ಮೇಡಮ್. ಈ ಅಟೆಂಪ್ಟಲ್ಲಿ ಇದು ಚೆನ್ನಾಗಿದೆ. ಈಸಿ ಟು ಮಾಡ್ರೇಟ್ ಇತ್ತು. ಏನೆಲ್ಲ ಅವ್ರ ಎಜುಕೇಶನ್ ಮುಂದೆ ಚಲೋ ಆಗ್ಬೇಕನ್ನೋ ಉದ್ದೇಶದಿಂದ ಇಲ್ಲಿ ಕೋಚಿಂಗ್ ಹೆಚ್ಚಿವ್ರೆ. ಅಂದರೆ ಪಜಲ್ ಅಂತ ಬಂದರೆ ಎಲ್ಲಾನು ರಿಲೇಟೆಡೇ ಕೇಳಿದಾರೆ. ನಾವು ಏನು ಸ್ಟಡಿ ಮಾಡಿದ್ವಿ ಅದ್ರ ಬಗ್ಗೆ ಸ್ವಲ್ಪ ಡಿಫಿಕಲ್ಟ್ ಇದ್ದು. ಎಕ್ಸಾಮ್ ಚೆನ್ನಾಗಾಯ್ತು. ಮೈಂಡಲ್ಲಿ ಜಾಸ್ತಿ ಓಡ್ತಾ ಇದೆ, ಬಟ್ ಎಲ್ಲಾನ ನೆಗ್ಲೆಕ್ಟ್ ಮಾಡ್ಕೊಂಡು ಡೈಲಿ ಮಾಕ್ ಟೆಸ್ಟ್ ಬರ್ಕೋತಾ ಇದೇನು ರೀ, ಅದಕ್ಕೆ ಪ್ರಾಕ್ಟೀಸ್ ಅದ ರೀ. ಫ್ಯಾಮಿಲಿಯಿಂದ ಒಬ್ರು ಸ್ಟೂಡೆಂಟ್ ಇದ್ದಾರಾ, ಎಕ್ಸಾಮ್ ಬರೆದು ಇವಾಗ ಜಸ್ಟ್ ಹೊರಗೆ ಬಂದಿದ್ದಾರೆ. ಹಾಗಾದ್ರೆ ಎಕ್ಸಾಮ್ ಯಾವ ರೀತಿ ಆಗಿದೆ ಅನ್ನೋದನ್ನ ಅವ್ರ ಮುಖಾಂತರ ಕೇಳೋಣ. ನಿಮ್ಮ ಹೆಸರು? ಪ್ರೀತಿ. ಎಕ್ಸಾಮ್ ಹೇಗಾಯ್ತಪ್ಪಿ? ಚೆನ್ನಾಗಾಯ್ತು. ಸೊ ಕೋಚಿಂಗ್ ಯಾವಾಗ ಕಂಪ್ಲೀಟ್ ಆಯ್ತು ನಿಮ್ಮದು? 6 ಮಂತ್ಸ್ ಆಯ್ತು. 6 ಮಂತ್ಸ್ ಆಯಿತು. 6 ಮಂತ್ಸಿಂದ ಕನ್ಸಿಸ್ಟೆನ್ಸಿ ಇದೆನಾ ಪ್ರಿಪ್ರೇಷನಲ್ಲಿ? ಸೊ ಕಾಂಟ್ ರೀಸನಿಂಗ್ ಕ್ವಶನ್ಸ್ ಎಲ್ಲ ಯಾವ ರೀತಿ ಅಟೆಂಪ್ಟ್ ಮಾಡಿದ್ದೀರಾ? ಎಷ್ಟು ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ರಿ? ರೀಸನಿಂಗು 20 ಆಗಿದೆ, ಕಾಂಟು 21. ಕಾಂಟ್ 21, ರೀಸನಿಂಗ್ 20 ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಇಂಗ್ಲೀಷ್ ಎಷ್ಟು ಅಟೆಂಪ್ಟ್ ಮಾಡಿ? 30. ಓಕೆ. ಎಷ್ಟನೇ ಅಟೆಂಪ್ಟ್ ಇದು? ಸೆಕೆಂಡ್ ಅಟೆಂಪ್ಟ್. ಎಕ್ಸಾಮ್ ಹೇಗಾಯ್ತು? ಚೆನ್ನಾಗೈತೆ. ಫಸ್ಟ್ ಅಟೆಂಪ್ಟ್ ಅಥವಾ ಸೆಕೆಂಡ್ ಅಟೆಂಪ್ಟ್ ಇದು. ಸೆಕೆಂಡ್ ಅಟೆಂಪ್ಟ್. ಸೊ ಫಸ್ಟ್ ಅಟೆಂಪ್ಟ್ಗೂ ಸೆಕೆಂಡ್ ಅಟೆಂಪ್ಟ್ಗೂ ಏನು ಅನಿಸ್ತು ಅಂತ? ಫಸ್ಟ್ ಅಟೆಂಪ್ಟ್ ಭಾಳ ಟಫ್ ಇತ್ತು ಮೇಡಮ್. ಈ ಅಟೆಂಪ್ಟಲ್ಲಿ ಇದು ಚೆನ್ನಾಗಿದೆ. ರೀಸನಿಂಗ್, ಕಾಂಟ್, ಇಂಗ್ಲೀಷ್ ಎಲ್ಲ ಮಾಡ್ಬೋದು. ಓಕೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಬ್ಯಾಂಕಿಂಗ್ ಬರೆಯೋಕ್ಕಂತಾನೆ ಕೆಲವೊಂದಿಷ್ಟು ಜನ ಓದ್ತಾ ಇರ್ತಾರ, ಕೆಲವೊಂದು ಜನ ಕೋಚಿಂಗ್ ತಗೋತಾ ಇರ್ತಾರ. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಮಾಡ್ಬೋದು ಮೇಡಮ್, ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಬಟ್ ಇಂಗ್ಲೀಷಲ್ಲಿ ಭಾಳ ಫೋಕಸ್ ಮಾಡ್ಬೋದು. ನಿಮ್ಮ ಹೆಸರು? ನರ್ಸಪ್ಪ ಮೇಡಮ್. ನರ್ಸಪ್ಪ, ಎಕ್ಸಾಮ್ ಬರೆದು ಹೊರಗೆ ಬಂದ್ರಿ ಇವಾಗ. ಹೌದು. ಎಕ್ಸಾಮ್ ಹೇಗಾಯ್ತು? ತುಂಬ ಮಾಡ್ರೇಟ್ ಇತ್ತು ಮೇಡಮ್. ಮಾಡ್ರೇಟ್ ಇತ್ತು. ಈಸಿ ಟು ಮಾಡ್ರೇಟ್ ಇತ್ತು. ಈಸಿ ಟು ಮಾಡ್ರೇಟ್ ಇತ್ತು ಅಂತ ಹೇಳ್ತಾ ಇದ್ದೀರಾ. ಡೂಯೇಬಲ್ ಮೇಡಮ್. ಸೊ ಮಾಡ್ರೇಟ್ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ವೆಲ್ ಪ್ರಿಪ್ರೇಷನ್ ಮಾಡಿದ್ದೀರಾ. ಎಷ್ಟು ವರ್ಷ ಆಯ್ತು ಪ್ರಿಪೇರ್ ಮಾಡ್ತಾ ಇದ್ದು? 2.5 months, 2.5 years. 2.5 year ಆಯ್ತು ಅಂತ ಹೇಳ್ತಾ ಇದ್ದೀರಾ. ಸೊ ಬ್ಯಾಂಕಿಂಗ್ ಎಷ್ಟನೇ ಸಲ ಅಟೆಂಪ್ಟ್ ಮಾಡ್ತಿರೋದು? ಇದು IPS PO 3rd time ಮೇಡಮ್ ಮಾಡ್ತಾ ಇರೋದು. ನಿಮಗೆ ಏನು ಅನಿಸ್ತಾ ಇದೆ? ನಿಮ್ಮ ಫ್ರೆಂಡ್ ಕಾನ್ಫಿಡೆಂಟ್ ನೋಡಿ ಬರಿಬೋದು ಅನಿಸ್ತದೆ. ಬರಿಬಹುದು ಅನಿಸ್ತಾ ಇದೆ. ಸೊ ಸೇಮ್ ಫೀಲ್? ಅಷ್ಟೇ. ಎಷ್ಟನೇ ಅಟೆಂಪ್ಟ್ ನಿಮ್ದು? ನಮ್ದು ಸೇಮ್. ಎಲ್ಲರೂ ಸೇಮ್ ಮೇಡಮ್. ನಾವು ಎಲ್ಲರೂ ಸೇಮ್. ಸೊ 3 ಜನ ಫ್ರೆಂಡ್ಸ್ ಅನ್ನ ಅಂದರೆ ಮೀನ್ಸ್ ಲೆವೆಲ್ ಹೋಗಿ ಮತ್ತೆ ಫೇಲ್ ಆಗಿ ಬಂದ್ವಿ ಅಷ್ಟೇ. ಓಕೆ. ಸೊ ಇದಕ್ಕಿಂತ ಮುಂಚೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಮೇನ್ಸ್ ಬಂದಿದ್ದೀರಾ. ಪ್ರೆಸೆಂಟ್ ಆಫ್ ಮೈಂಡ್ ಹೇಗಿದೆ ಇವಾಗ? ಹೆಂಗ್ ಅಂದ್ರೆ ಎಕ್ಸಾಮ್ ಭಯ ಆಯ್ತಾ? ಸ್ವಲ್ಪ ಭಯ. ಫಸ್ಟ್ ಅಟೆಂಪ್ಟ್ ಅಂತ ಸ್ವಲ್ಪ ಭಯ ಆಯ್ತು. ಫಸ್ಟ್ ಅಟೆಂಪ್ಟ್ ಸ್ವಲ್ಪ ಭಯ ಇದೆ. ಪ್ರಿಪರೇಷನ್ ಏನಾದರೂ ನಡೆಸಿದ್ದೀರಾ ಇದಕ್ಕಿಂತ ಮುಂಚೆ? ಚೆನ್ನಾಗಿ ಎಕ್ಸಾಮ್ ಏನಾದರೂ? ಇಲ್ಲ, ಇದು ಫಸ್ಟ್ ಅಲ್ಲ, ಇದಕ್ಕೆ ಸ್ವಲ್ಪ ಪ್ರಿಪ್ರೇಷನ್. ಏನೆಲ್ಲ ಅವ್ರ ಎಜುಕೇಶನ್ ಮುಂದೆ ಚಲೋ ಆಗ್ಬೇಕನ್ನೋ ಉದ್ದೇಶದಿಂದ ಇಲ್ಲಿ ಕೋಚಿಂಗ್ ಹೆಚ್ಚಿವ್ರೆ. ಅವ್ರ ದಯವಿಚ್ಚೆ ಕೋಚಿಂಗ್ದಾಗ ಹಚ್ಚಿದೇವ್ರಿ. ಚಲೋ ಅಲ್ಲ, ಪಪ್ಪನ ಆಸೆ ಅದೇ ಇದ್ರಿ. ನಮ್ಮ ವೆರಣ್ಣ ರೇಸ್ ಕೋಚಿಂಗ್ ಸೆಂಟ್ರಿಗೆ ಹಾಕಿದ್ದೀರಿ. ಓಕೆ. ಸೊ ಯಾವ ಶಿಫ್ಟ್ ಎಕ್ಸಾಮ್ ಬರ್ತೀವಿ? ಫಸ್ಟ್ ಶಿಫ್ಟ್. ಫಸ್ಟ್ ಶಿಫ್ಟ್. ಕ್ವೆಶ್ಚನ್ಸ್ ಯಾವ ರೀತಿ ಇದೆ? ಸ್ವಲ್ಪ ಸಿಂಗಲ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಓಕೆ. ಅಂದರೆ ಪಜಲ್ ಅಂತ ಬಂದರೆ ಎಲ್ಲಾನು ರಿಲೇಟೆಡೇ ಕೇಳಿದಾರೆ. ನಾವು ಏನು ಸ್ಟಡಿ ಮಾಡಿದ್ವಿ ಅದ್ರ ಬಗ್ಗೆ ಅಂದ್ರೆ ಈಗ ಪ್ರಿಪ್ರೇಷನ್ ಯಾವ ರೀತಿ ಮಾಡಿದ್ರಿ ಅಂತ ಇದಕ್ಕೆ ಅಂತಂದು? ಸೊ ಬ್ಯಾಂಕಿಂಗ್ ಅಂತಾನೆ ಓದ್ತಾ ಇದ್ದೀರಾ ಅಥವಾ SSC? ಇಲ್ಲ, ಬ್ಯಾಂಕಿಂಗ್ ಓದತ್ತೀವಿ. ಬ್ಯಾಂಕಿಂಗ್ ಓದತ್ತೀವಿ. ಯಾವಾಗಿಂದ ಇದು ನಡೆದಿರೋದು? 8 months ಆಯ್ತು. 8 months ಇಂದ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಆಸ್ಪಿರೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಇಂಗ್ಲೀಷಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕು ಕಾನ್ಫಿಡೆನ್ಸ್. ಅದರ ಅದ್ರ ಮೇಲೆ ಜಾಸ್ತಿ ಇರುತ್ತೆ. ಸೆಕ್ಷನಲ್ ಕಟ್ ಇರುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಿದ್ರಿ ಅಂತ? ಟೈಮ್ ಸ್ವಲ್ಪ ರೀಸನಿಂಗ್ ಕಾಂಟ್ ಸ್ವಲ್ಪ ಟೈಮ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಂಗ್ಲೀಷ್ ಪರವಾಗಿಲ್ಲ, ಟೈಮ್ ಇರುತ್ತೆ. ಸೊ ಎಕ್ಸಾಮ್ ಚೆನ್ನಾಗಿದೆ? ಹಾಂ, ಚೆನ್ನಾಗಿದೆ. ನೀವು ಅನ್ಕೊಂಡಾಗಿದೆ? ಅನ್ಕೊಂಡಾಗಿದೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕ್ವೆಶನ್ಸ್ ಸೊ ಲೈಕ್ ಯಾವ ರೀತಿ ಬಂದಿದ್ದು? ಕ್ವಶನ್ಸು ಡೈಲಿ ಮಾರ್ಕ್ ಬರ್ತೀವಲ್ಲ ಆ ಥರ ಬಂದಿದೆ. ಡೈಲಿ ಮಾರ್ಕ್. ಸೊ ರೀಸನಿಂಗ್ ಕಾಂಟಲ್ಲಿ ಏನಾದರೂ ಡಿಫಿಕಲ್ಟ್ ಅನಿಸ್ತಾ? ಸ್ವಲ್ಪ ಡಿಫಿಕಲ್ಟ್ ಇದ್ದು. ಅಂಡರ್ಸ್ಟ್ಯಾಂಡ್ ಮಾಡ್ಕೋದು ನಾವು ಹೆಂಗೆ ಮಾಡ್ಕೋತೀವಿ ಅದ್ರ ಮೇಲೆ. ಸೊ ರಿಸಲ್ಟ್ ಹೋಪ್ ಇದೆನಾ ಆಗುತ್ತೆ ಅಂತ? ನೋಡಬೇಕು ಮೇಡಮ್, ಫಸ್ಟ್ ಟೈಮ್ ಅಲ್ಲ. ಫಸ್ಟ್ ಟೈಮಾ? ಓಕೆ, ಆಲ್ ದಿ ಬೆಸ್ಟ್. ನಿಮ್ಮ ಹೆಸರು? ರೇಷ್ಮಾ. ರೇಷ್ಮಾ, IBPS PO ಎಕ್ಸಾಮ್ಸ್ ಬರ್ದಿರಾ? ಹೌದು. ಸೊ ಯಾವ ಶಿಫ್ಟ್ ಎಕ್ಸಾಮ್ ಬರ್ತೀರಾ? ಫಸ್ಟ್ ಶಿಫ್ಟ್. ಹೇಗಾಯ್ತು ಎಕ್ಸಾಮ್? ಎಕ್ಸಾಮ್ ಚೆನ್ನಾಗಾಯ್ತು. ಪ್ರಿಪ್ರೇಷನ್ ಹೆಂಗೆ ಮಾಡಿದ್ರೆ? ಪ್ರಿಪ್ರೇಷನ್ ಇತ್ತು, ಒಂದು ಲೆವೆಲ್ ಇತ್ತು. ಓಕೆ. ಕ್ವಶನ್ಸ್ನ ನರ್ವಸ್ ಆಗಬಾರ್ದು, ಸ್ವಲ್ಪ ಕೂಲಾಗಿ ಬರೋದು. ಓಕೆ. ಕ್ವೆಶನ್ಸ್ ನೋಡಿ ನರ್ವಸ್ ಆಗಬಾರ್ದು, ಸ್ವಲ್ಪ ಕೂಲಾಗಿ ಎಕ್ಸಾಮ್ಸ್ ಬರಬೇಕಂತ ಹೇಳ್ತಾ ಇದ್ದೀರಾ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮೈಂಡಲ್ಲಿ ಜಾಸ್ತಿ ಓಡ್ತಾ ಇದೆ, ಬಟ್ ಎಲ್ಲಾನ ನೆಗ್ಲೆಕ್ಟ್ ಮಾಡ್ಕೊಂಡು ಕೂಲ್ ಆಗಿದೆ. ಜಾಸ್ತಿ ಓಡ್ತಾ ಇದೆ, ಬಟ್ ಎಲ್ಲರೂ ಎಕ್ಸಾಮ್ ಹೇಗಾಗುತ್ತೆ ಶಿಫ್ಟ್ ಈಸಿ ಬರ್ತಲ್ಲ. ಈಗ ಫಸ್ಟ್ ಶಿಫ್ಟ್ ಆಗಿದ್ದಲ್ಲ ಎಕ್ಸಾಮು. ರೀಸನಿಂಗು ಕ್ವಾಂಟು ಈಸಿ ಇತ್ತು, ಬಟ್ ಇಂಗ್ಲೀಷು ಮಾಡ್ರೇಟ್ ಇತ್ತು. ಇಲ್ಲ IBPS SBI PO ಎಲ್ಲ ಸೇಮ್ ಅಲ್ಲ. ಬಟ್ ನಾ ಆಲ್ರೆಡಿ SBI PO ಬರ್ದಿದ್ದೀನಿಲ್ಲ. ಅದನ್ನು ಕಂಪೇರ್ ಟು ಮಾಡಿದ್ರೆ IBPS ಫಸ್ಟ್ ಶಿಫ್ಟ್ ಈಸಿ ಇತ್ತು. ನೀವು ಎಷ್ಟು ವರ್ಷದಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ? ನಾನು ಅಪ್ರಾಕ್ಸಿಮೇಟ್ಲಿ 2 years ಆಯಿತು. 2 year ಆಯಿತು. ಸೊ ಎಷ್ಟು ಬ್ಯಾಂಕಿಂಗ್ ಅಟೆಂಡ್ ಮಾಡಿದ್ದೀರಾ ಇಲ್ಲಿವರೆಗೂ? ಲಾಸ್ಟ್ ಟೈಮ್ SBI PO IBPS PO ಎಲ್ಲ ಮಾಡಿದ್ದೀನಿ. ಓಕೆ. ಕೆಲವೊಂದು ಪ್ರಿಲಿಮ್ಸ್ ಆಗಿದೆ, ಮೇನ್ಸಲ್ಲಿ ಫೇಲ್ ಆಗಿದ್ದೀನಿ. ಬಟ್ ಈ ಸರ್ತಿ ಟ್ರೈ ಮಾಡುವ ಅಂತ. IBPS PO ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಾ? ಸೊ ಫಸ್ಟ್ ಅಟೆಂಪ್ಟಾ ಅಥವಾ ಇದಕ್ಕಿಂತ ಮುಂಚೆ ಏನಾದರೂ ಅಟೆಂಡ್ ಮಾಡಿದ್ರಾ? ಇದು IBPS PO ಫಸ್ಟ್ ಅಟೆಂಪ್ಟ್ ರೀ. ಲಾಸ್ಟ್ ಟೈಮ್ SBI PO ಬರ್ದಿದ್ದಾರೆ ನಾನು. ಹಾಂ.
ಸೊ ಬ್ಯಾಂಕಿಂಗ್ ಅಂತಾನೆ ಓದ್ತಾ ಇರೋದು. ಹಾಂ SSC ಬ್ಯಾಂಕಿಂಗ್ ಎರಡು ಓದಕ್ಕೆ. SSC ಅಂಡ್ ಬ್ಯಾಂಕಿಂಗ್ ಎರಡು ಓದಾಕತ್ತೀರಿ. ಪ್ರಿಪ್ರೇಷನ್ ಎಷ್ಟು ವರ್ಷದಿಂದ ಮಾಡಕತ್ತೀರಿ? ಅಂದ್ರೆ ಡಿಗ್ರಿ ಕಂಪ್ಲೀಟೆಡ್ ನಿಮ್ದು? ಹಾಂ ಡಿಗ್ರಿ ಕಂಪ್ಲೀಟೆಡ್ ಆಗೈತೆ ರೀ. ಡಿಗ್ರಿ ಕಂಪ್ಲೀಟೆಡ್ ಆಗಿ 2 ಇಯರ್ಸ್ ಆಯ್ತು ರೀ. ಈಗ ಬ್ಯಾಂಕಿಂಗ್ SSC ಓದಾಕತ್ತ 1 ಇಯರ್ ಆಯ್ತು. ಸೊ ಸ್ಟೇಟ್ ಸೆಂಟ್ರಲ್ ಅಂತಂದು ಬಂದಾಗ ಸೆಂಟ್ರಲ್ ಏನಂತ ಯಾಕೆ ಚೂಸ್ ಮಾಡ್ಕೊಂಡ್ರಿ ಅಂತ? ಇವರು ಇಯರ್ಲಿ ಕರಿತಾರೆ ಇವ್ರನ್ನ. ಮತ್ತು ಇದಕ್ಕೆ ಲಿಮಿಟೆಡ್ ಸಿಲೆಬಸ್ ಐತ್ರಿ ಮ್ಯಾಮ್ ಸೆಂಟ್ರಲ್ ಗೌರ್ಮೆಂಟ್. ಆದರೆ ಇದು ಸ್ಟೇಟ್ ಆದರೆ ಯಾವಾಗ ಕರಿತಾರೆ ಗೊತ್ತಿಲ್ಲ ರೀ. ಇದು ಅನ್ಲಿಮಿಟೆಡ್ ರೀ. ಡೈಲಿ ಮಾಕ್ ಟೆಸ್ಟ್ ಬರ್ಕೊತದೇನು ರೀ, ಅದಕ್ಕೆ ಪ್ರಾಕ್ಟೀಸ್ ಅದ ರೀ. ಕೂಲ್ ಆಯ್ತು ಮ್ಯಾಮ್. ಓಕೆ, ಸೊ ಆಲ್ ದಿ ಬೆಸ್ಟ್. ನೀವು ಏನು ಎಫರ್ಟ್ ಹಾಕಿರಲ್ಲ ಅದಕ್ಕೆ ಸಕ್ಸಸ್ ಸಿಗಲಿ. ಎಕ್ಸಾಮ್ಸ್ನಾಗ ಆಲ್ಮೋಸ್ಟ್ ಆದಷ್ಟು ನೀವು ಮೈಂಡ್ ಕೂಲಾಗಿ ಇಟ್ಕೊಂಡು ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಥ್ಯಾಂಕ್ ಯು.